ಪ್ರದಾನ ಮಾಡ್ತಾರೆ? ಅದು ನಡೀತಾ ಇದೆ, ಅದು ಮಾತುಕತೆ ನಡೀತಾ ಇದೆ. ಅದು 2 ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬರ್ತಡೇ ದಿನನೇ ಪ್ರಶಸ್ತಿ ಪ್ರದಾನ ಕೊಟ್ಟರೆ ಒಂದು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಭಿಮಾನಿಗಳು ಕೂಡ ಸಂಭ್ರಮಿಸ್ಬೋದು. ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಅದು 1-2 ದಿನಗಳಲ್ಲಿ ನಮಗೆ ಅದು ಖಚಿತ ಆಗುತ್ತೆ. ಸ್ವಲ್ಪ ವಿಳಂಬ ಅಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ನಕಾರಾತ್ಮಕ ಮಾತುಗಳು ಆಡೋದೇ ಬೇಡ, ನಾವು ಎಲ್ಲ ಸಕಾರಾತ್ಮಕವಾಗಿ ಮಾತಾಡೋಣ. ಎಲ್ಲದಕ್ಕೂ ಒಂದು ಕಾಲ ಕೂಡ ಬರಬೇಕು. ಅದು ಇವತ್ತು ಬಂದಿದೆ. ಅದು ಅವರು ಇರಬೇಕಾದ್ರೆ, ಶಾರೀರಿಕವಾಗಿ ನಮ್ಮ ಜೊತೆಲಿ ಇರಬೇಕಾದ್ರೇ ಅದು ಬರಬೇಕಾಗಿತ್ತು. ಆದರೆ ಇರಲಿ, ತಡ ಆಗಿದೆ, ಆದರೆ ಬಂದಿದೆ ಅಲ್ಲ, ಅದೇ ಸಂತೋಷ ನಮಗೆ. ಸರ್, ಇವಾಗ ನೀವೇನಾದ್ರು ಸರ್ಕಾರಕ್ಕೆ ಹೇಳೋದು ಬಯಸ್ತೀರಾ ಸರ್? ಅಂದರೆ ಅವತ್ತೇ, ಅಂದರೆ ಬರ್ತಡೇ ದಿನನೇ ಕೊಡಿ ಅಂತ ಹೇಳಿ. ಅದೇ ಪ್ರಯತ್ನ ಪಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ 2 ದಿನಗಳ ಆದ ಮೇಲೆ ನಮಗದು ಖಚಿತ ಆಗುತ್ತೆ. ಅವರು ಕೂಡ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸರ್ಕಾರದವರು ಕೂಡ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಎಲ್ಲ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡಬೇಕು. ಹಾಗಾಗಿ 2 ದಿನಗಳಲ್ಲಿ ನಮಗದು ಖಚಿತ ಆಗುತ್ತೆ. 18ನೇ ತಾರೀಕು ಬರ್ತಡೇ ಇದೆ. ಎಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ಮೈಸೂರಲ್ಲ, ಬೆಂಗಳೂರಲ್ಲ? ಎಲ್ಲಿ? ಮೈಸೂರಲ್ಲೇ, ಮೈಸೂರು ಸ್ಮಾರಕದಲ್ಲೇ. ಮೈಸೂರು ಸ್ಮಾರಕ? ಹೌದು. ಇಲ್ಲಿ ಈಗ ಹೊಡೆದಾಕ್ಬಿಟ್ಟಿದ್ದಾರೆ, ಹಾಗಾಗಿ ಮೈಸೂರಲ್ಲೇ ಮಾಡ್ತೀವಿ. ಸರ್, ಇವತ್ತು ಅಭಿಮಾನಿಗಳು ವಿಷ್ಣು ಸೇನಾ ಸಂಘಟನೆಯವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು, ಅಂದರೆ 18ನೇ ತಾರೀಕು ನಮ್ಗೆ ಇಲ್ಲೇ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳ್ತಾರೆ. ನಾನು ಇದರ ಬಗ್ಗೆ ಆಗಲೇ ಹೇಳಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಮಾಡಿದಾಗ ಆವಾಗ ಅರಣ್ಯ ಇಲಾಖೆದವರು ಕೂಡ ಬಂದಿದ್ದರು. ಆಗ ಅದರ ಬಗ್ಗೆ ಕೂಡ ಚರ್ಚೆ ಆಯಿತು. ನಾವು ಅದನ್ನೇ ಕೇಳ್ಕೊಂಡ್ವಿ, 18ನೇ ಸೆಪ್ಟೆಂಬರ್ ಒಳಗಡೆನೇ ನಮಗೆ ಇದು ಒಂದು ಅನುಮತಿ ಕೊಡಿ, 18ನೇ ಸೆಪ್ಟೆಂಬರ್ ಅವತ್ತು ದಿವಸ ನಾವು ಅಲ್ಲಿ ಬಂದು ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ನೀಡಿ ಅಂತ. ಆದರೆ ಅವ್ರು ಹೇಳಿದ್ರು, ಅದನ್ನು ಇಷ್ಟು ಬೇಗ ಆಗೋದು ಕಷ್ಟ. ಯಾಕಂತಂದರೆ ನಾಳೆ ಏನಾದರೂ ತಿರ್ಗಾ ಸಮಸ್ಯೆ ಎದುರಾಯಿತು ಅಂತಂದರೆ ಮತ್ತೆ ಅದೇ ಸಮಸ್ಯೆಗಳು ಎದುರಾಗ್ತಾನೆ ಹೋಗ್ತದೆ. ಹಾಗಾಗಿ ಎಲ್ಲ ನೋಡಿ, ಎಲ್ಲ ದೃಷ್ಟಿಯಲ್ಲಿ ನಾವು ಅದನ್ನು ಪರಿಶೀಲಿಸಿ ಆಮೇಲೆ ನಿರ್ಧಾರ ತಗೊಳ್ಳೋಣ. ಆದರೆ ತುಂಬ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ.